ಸ್ವಾಮಿ ಶರಣಮಯ್ಯಪ್ಪ. ಇದು ಕೇವಲ ಒಂದು ಹೆಸರಲ್ಲ, ಕೋಟ್ಯಂತರ ಭಕ್ತರ ನಂಬಿಕೆಯ ಮೂಲಮಂತ್ರ. ದಟ್ಟವಾದ ಕಾಡಿನ ನಡುವೆ ಕಠಿಣ ರಥವನ್ನ ಚಲಿಸಿ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ಭಕ್ತರು ಹುಡುಕಿಕೊಂಡು ಹೋಗುವ ಏಕೈಕ ಸತ್ಯವೇ ಶಬರಿಮಲೆ. ಇಲ್ಲಿ ಜಾತಿ ಇಲ್ಲ, ಮತವಿಲ್ಲ, ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಇಲ್ಲಿ ಭಕ್ತನೇ ದೇವರು, ದೇವರೇ ಭಕ್ತ. ಅದೇ ಈ ಕ್ಷೇತ್ರದ ವಿಶೇಷ ತತ್ವಮಶಿ. ಆ ಪವಿತ್ರ 18 ಮೆಟ್ಟಲುಗಳನ್ನು ಏರಿ ಅಯ್ಯಪ್ಪನ ದರ್ಶನ ಪಡೆದರೆ ಜನ್ಮ ಪಾವನವಾಗುತ್ತದೆ ಎನ್ನುವಂಥದ್ದು ಅಯ್ಯಪ್ಪ ಸ್ವಾಮಿಯ ಭಕ್ತರ ಮೂಲ ನಂಬಿಕೆ ಆಗಿದೆ. ವೀಕ್ಷಕರೇ, ಶಬರಿಮಲೆ ಇದೊಂದು ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದೊಂದು ನಿಗೂಢ ತತ್ವಗಳ ಆಗರ. ನಾವೆಲ್ಲರೂ ಅಂದುಕೊಂಡಿದ್ದೇವೆ ಅಯ್ಯಪ್ಪ ಸ್ವಾಮಿ ಕೇವಲ ಮಹಿಷಿಯನ್ನ ಸಂಹರಿಸಲು ಹುಟ್ಟಿದ ದೇವರು ಎಂದು. ಆದರೆ ಅದರ ಹಿಂದಿರುವ ಇತಿಹಾಸ ಮತ್ತು ದೈವಿಕ ರಹಸ್ಯವೇ ಬೇರೆ. ವೀಕ್ಷಕರೇ, ನಮ್ಮ ಪುರಾಣಗಳಲ್ಲಿ ಹಾಗೂ ಕೇರಳದ ಪ್ರಾಚೀನ ತಾಳೆಗರಿ ಗ್ರಂಥಗಳು ಹಾಗೂ ಮಲಯಾಳಂನ ಇತಿಹಾಸಕಾರರು ಹೇಳುವ ಪ್ರಕಾರ ಅಯ್ಯಪ್ಪನ ಅವತಾರಕ್ಕೂ ಮೊದಲೇ ಶಬರಿಮಲೆಯಲ್ಲಿ ಏನಿತ್ತು? ಮಕರ ವಿಲಕ್ಕು, ಪವಾಡವೋ ಅಥವಾ ಆಚರಣೆಯೋ? ಅಯ್ಯಪ್ಪನ ವಾಹನ ಹುಲಿಯೋ ಅಥವಾ ಕುದುರೆಯೋ? ಹಿಂದೂ ದೇವಸ್ಥಾನದಲ್ಲಿ ಮುಸ್ಲಿಂ ವಾವರ ಸ್ವಾಮಿಗೆ ಯಾಕೆ ಸ್ಥಾನವಿದೆ? ಇನ್ನು ಮಾಳಿಗೆ ಪುರತಮ್ಮ ನಿಜಕ್ಕೂ ಅಯ್ಯಪ್ಪನ ಮದುವೆಗಾಗಿ ಕಾಯುತ್ತಿದ್ದಾರೆಯೇ? ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಯಾವುದೇ ಸುಳ್ಳು ಅಥವಾ ಊಹಾಪೋಹಗಳಿಗೆ ಜಾಗವಿಲ್ಲದೆ ಶಬರಿಮಲೆಯ ಬಗ್ಗೆ ಇರುವ ಸಂಪೂರ್ಣ ಸತ್ಯವನ್ನ ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ಸಮಾಜಕ್ಕೆ ತಿಳಿಯಬೇಕಾದ ಸತ್ಯ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಕೇರಳದಲ್ಲಿರುವಂತಹ ಶಬರಿಮಲೆ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆಯುತ್ತಾರೆ. ಹಾಗೆ ಮಕರ ವಿಳಕ್ಕು ಹಾಗೂ ಮಂಡಲ ಕಾಲದಲ್ಲಿ ಲಕ್ಷಾಂತರ ಭಕ್ತರು ದಿನನಿತ್ಯ ಶಬರಿಮಲೆಗೆ ಭೇಟಿ ನೀಡುತ್ತಾರೆ. ವೀಕ್ಷಕರೇ, ಇಂತಹ ವಿಶೇಷವಾದಂತಹ ಕ್ಷೇತ್ರವಾದ ಶಬರಿಮಲೆಯ ಇತಿಹಾಸದ ಬಗ್ಗೆ ಇಂದಿಗೂ ಕೂಡ ಅನೇಕರಲ್ಲಿ ಗೊಂದಲಗಳು ಇರುವಂಥದ್ದು, ಹಾಗೆ ಕೆಲವು ಪ್ರಶ್ನೆಗಳು ಕೂಡ ಇರುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಆ ಉತ್ತರವನ್ನ ಸಂಪೂರ್ಣವಾಗಿ ನಾವು ನೋಡೋಣ. ವೀಕ್ಷಕರೇ, ಶಬರಿಮಲೆಯ ಇತಿಹಾಸದ ಬಗ್ಗೆ ಇಂದಿಗೂ ಕೂಡ ಸಿನಿಮಾಗಳಲ್ಲಿ ಬಂದಂತಹ ಕಥೆಗಳನ್ನೇ ನೈಜ ಕಥೆಗಳು ಎಂದು ನಂಬಿದ್ದಾರೆ ಅನೇಕರು. ಆದರೆ 1961ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತದೆ. ಆ ಸಿನಿಮಾದ ಹೆಸರು ಶಬರಿಮಲೆ ಅಯ್ಯಪ್ಪನ್ ಎಂದು. ಈ ಸಿನಿಮಾ ಮಲಯಾಳಂ ಭಾಷೆಗಳಲ್ಲಿ ತೆರೆಕಂಡು ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೂಡ ಪಡೆಯುತ್ತದೆ. ವೀಕ್ಷಕರೇ, ಈ ಸಿನಿಮಾದ ಪ್ರಮುಖ ಕಥೆಯನ್ನ ನಾವು ನೋಡೋದಾದ್ರೆ, ಈ ಸಿನಿಮಾದಲ್ಲಿ ಪಂದಳ ರಾಜನು ಮಗುವಿನ ರೂಪದಲ್ಲಿದ್ದ ಮಣಿಕಂಠನನ್ನ ಕಾಡಿನಲ್ಲಿ ಕಾಣೋದು, ಅರಮನೆ ಅಲ್ಲಿನ ಕುತಂತ್ರಗಳು ಮತ್ತು ತಾಯಿಯ ಅನಾರೋಗ್ಯಕ್ಕಾಗಿ ಮಣಿಕಂಠನು ಕಾಡಿಗೆ ಹೋಗಿ ಹುಲಿಯ ಹಾಲನ್ನ ತರುವ ದೃಶ್ಯಗಳು ಇದರಲ್ಲಿ ಇರುವಂತದ್ದು. ಇದಾದ ನಂತರ 1975ರಲ್ಲಿ ಇನ್ನೊಂದು ಸಿನಿಮಾ ಬರುತ್ತದೆ. ಆ ಸಿನಿಮಾದ ಹೆಸರು ಸ್ವಾಮಿ ಅಯ್ಯಪ್ಪನ್. ಈ ಸಿನಿಮಾ ಕನ್ನಡದಲ್ಲಿಯೂ ಕೂಡ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅನ್ನುವಂತಹ ಹೆಸರಿನಿಂದ ಬಿಡುಗಡೆ ಆಗಿತ್ತು. 1975ರಲ್ಲಿ ತೆರೆಕಂಡ ಈ ಸಿನಿಮಾ ಭಕ್ತಿ ಪ್ರಧಾನ ಸಿನಿಮಾಗಳಲ್ಲಿ ಇದೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಇದರ ಬಿಡುಗಡೆ ಆಗಿರುವಂತದ್ದು 1975. ಇದರ ನಿರ್ದೇಶಕರು ಪಿ ಸುಬ್ರಹ್ಮಣ್ಯಂ. ಈ ಸಿನಿಮಾದ ವಿಶೇಷ ಏನಂತ ಹೇಳಿದರೆ, ಈ ಸಿನಿಮಾ ಬಿಡುಗಡೆ ಆದ ನಂತರವೇ ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡಿನಿಂದ ಶಬರಿಮಲೆಗೆ ಹೋಗುವ ಭಕ್ತರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಯಿತು ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ನಾವು ಈ ಸಿನಿಮಾಗಳ ಬಗ್ಗೆ ಯಾಕೆ ಇಲ್ಲಿ ಹೇಳುತ್ತಿದ್ದೀವಿ ಅಂತ ಹೇಳಿದರೆ, ಇಂದಿಗೂ ಕೂಡ ಅನೇಕರಲ್ಲಿ ಇರುವಂತಹ ಒಂದು ವಿಚಾರ ಏನಂತ ಹೇಳಿದರೆ, ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಕತೆ ಹಾಗೂ ಈ ಸಿನಿಮಾಗಳಲ್ಲಿ ಬಂದಿರುವಂತಹ ಕತೆ ಎರಡೂ ಕೂಡ ಒಂದಕ್ಕೆ ಒಂದು ಸಂಬಂಧ ಇದೆ. ಹಾಗಾಗಿ ಈ ಸಿನಿಮಾದಲ್ಲಿ ತೋರಿಸಿರುವಂತಹ ಅಷ್ಟು ವಿಚಾರಗಳು ಕೂಡ ಇದು ನೈಜವಾದಂತಹ ವಿಚಾರ ಎಂದು ಅನೇಕರು ನಂಬಿದ್ದಾರೆ. ಆದರೆ ಇದರಲ್ಲಿ ಇರುವಂತಹ ಅನೇಕ ವಿಚಾರಗಳಿಗೂ ಹಾಗೂ ಶಬರಿಮಲೆಯ ನಿಜವಾದ ಇತಿಹಾಸಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಇರುವಂತದ್ದು. ಹೌದು ವೀಕ್ಷಕರೇ, ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರಶ್ನೆಗಳಿಗೂ ಹಾಗೂ ಎಲ್ಲ ಗೊಂದಲಗಳಿಗೂ ಹಾಗೂ ಅಯ್ಯಪ್ಪನ ಬಗ್ಗೆ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ನಮಗೆ ಉತ್ತರವನ್ನ ನೀಡುವ ಏಕೈಕ ಗ್ರಂಥವೆಂದರೆ ಅದು ಭೂತನಾಥ ಉಪಾಖ್ಯಾನಂ. ಹೌದು ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿಯ ಅವತಾರ, ಪಂದಳ ರಾಜನ ಭಕ್ತಿ, ಮಣಿಕಂಠನ ಬಾಲ್ಯದ ಲೀಲೆಗಳು, ಮಹಿಷಿ ಸಂಹಾರ ಮತ್ತೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ನೆಲೆ ನಿಂತಿದ್ದಾದರೂ ಹೇಗೆ, ಇದರ ಬಗ್ಗೆ
ಸಂಪೂರ್ಣ ಮಾಹಿತಿ ಇರುವಂಥದ್ದು ಇದೇ ಗ್ರಂಥದಲ್ಲಿ. ಇದೇ ಗ್ರಂಥದ ಆಧಾರದ ಮೇಲೆ ಅಯ್ಯಪ್ಪ ಸ್ವಾಮಿಗೆ ನಿತ್ಯವೂ ಪೂಜೆಗಳು ನಡೆಯುವಂಥದ್ದು. ವೀಕ್ಷಕರೇ, ಈ ಒಂದು ಗ್ರಂಥ ನಮ್ಮ 18 ಪುರಾಣಗಳಲ್ಲಿ ಒಂದಾದ ಬ್ರಹ್ಮಾಂಡ ಪುರಾಣದ ಒಂದು ಭಾಗವಾಗಿದೆ ಎಂದು ಹೇಳಲಾಗುತ್ತದೆ. ಋಷಿಗಳು ಮತ್ತು ಶಿಷ್ಯರ ನಡುವಿನ ಸಂಭಾಷಣೆಯ ರೂಪದಲ್ಲಿ ಅಯ್ಯಪ್ಪನ ಮಹಿಮೆಯನ್ನ ಇದರಲ್ಲಿ ವಿವರಿಸಲಾಗಿದೆ. ಶ್ರೀ ಕೃಷ್ಣನಿಗೆ ಭಗವದ್ಗೀತೆ ಹೇಗೆ ಪ್ರಮುಖವೋ ಹಾಗೆ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಮತ್ತು ಅಯ್ಯಪ್ಪನ ತತ್ವವನ್ನ ಅರ್ಥ ಮಾಡಿಕೊಳ್ಳಲು ಭೂತನಾಥ ಉಪಾಖ್ಯಾನಂ ಅಷ್ಟೇ ಪ್ರಮುಖವಾಗಿರುವಂತಹ ಗ್ರಂಥಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿಯ ಹುಟ್ಟಿನ ಬಗ್ಗೆ ಸ್ಕಂದ ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿಯೂ ಉಲ್ಲೇಖ ಇರುವಂತಹದ್ದು. ಮೋಹಿನಿ ರೂಪದಲ್ಲಿದ್ದ ವಿಷ್ಣು ಮತ್ತು ಶಿವನ ಮಿಲನದ ಕಥೆ ಈ ಪುರಾಣಗಳಲ್ಲಿಯೂ ಕಂಡುಬರುತ್ತದೆ. ಆದರೆ ಶಬರಿಮಲೆಯ ಮಣಿಕಂಠನ ನಿರ್ದಿಷ್ಟ ಕಥೆಯು ಭೂತನಾಥ ಉಪಾಖ್ಯಾನದಲ್ಲಿ ಮಾತ್ರ ವಿಸ್ತಾರವಾಗಿ ನಮಗೆ ಸಿಗುವಂಥದ್ದು. ವೀಕ್ಷಕರೇ, ನಮ್ಮೆಲ್ಲರಿಗೂ ಸಹಜವಾಗಿ ರಾಮಾಯಣ ಮಹಾಭಾರತದ ಬಗ್ಗೆ ತಿಳಿದಿದೆ. ಆದರೆ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ತಿಳಿಸುವ ಭೂತನಾಥ ಉಪಾಖ್ಯಾನಂ ಎಂಬ ಪವಿತ್ರ ಗ್ರಂಥದ ಬಗ್ಗೆ ಎಷ್ಟೋ ಜನರಿಗೆ ತಿಳಿದಿಲ್ಲ. ಅಯ್ಯಪ್ಪನ ಶಕ್ತಿಯ ಮೂಲವೇ ಈ ಗ್ರಂಥದಲ್ಲಿ ಇರುವಂಥದ್ದು. ಹಾಗೆ ಕೇರಳದ ಪ್ರಾಚೀನ ತಾಳೆಕರಿ ಗ್ರಂಥಗಳು ಮತ್ತು ಮಲಯಾಳಂನ ಇತಿಹಾಸಕಾರರು ಹೇಳುವ ಪ್ರಕಾರ ಹಾಗೂ ಪಂದಳ ಅರಮನೆಯಲ್ಲಿ ಇರುವಂತಹ ಮಾಹಿತಿಯ ಪ್ರಕಾರ ಅನೇಕ ವಿಚಾರಗಳು ಕೂಡ ಇರುವಂಥದ್ದು. ಆ ಎಲ್ಲ ವಿಚಾರಗಳನ್ನ, ಎಲ್ಲ ಸತ್ಯಗಳನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡೋಣ. ವೀಕ್ಷಕರೇ, ಮೊದಲನೆಯದಾಗಿ ಒಂದು ಸತ್ಯವನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಶಬರಿಮಲೆ ದೇವಸ್ಥಾನ ಅಯ್ಯಪ್ಪನಿಗಿಂತಲೂ ಹಳೆಯದು. ಹೌದು ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿ ಮಣಿಕಂಠ ಅವತಾರ ತಾಳುವುದಕ್ಕೂ ಎಷ್ಟೋ ಶತಮಾನಗಳ ಮೊದಲೇ ಶಬರಿಮಲೆಯಲ್ಲಿ ಶಾಸ್ತಾ ದೇವಸ್ಥಾನವಿತ್ತು. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಮತ್ತು ಮಹಿಷಿ ಎಂಬ ರಾಕ್ಷಸಿಯ ಕಾಟ ಮಿತಿ ಮೀರಿದಾಗ ದೇವತೆಗಳು ಮತ್ತು ಲೋಕದ ಕಷ್ಟಗಳನ್ನ ನಿವಾರಿಸಲು ಅದೇ ಮೂಲ ಶಾಸ್ತಾ ದೇವರು ಶಿವ ಮತ್ತು ವಿಷ್ಣುವಿನ ತಪಸ್ಸಿನಿಂದ ಹರಿಹರ ಪುತ್ರನಾಗಿ ಅವತರಿಸಿದರು. ಕುತ್ತಿಗೆಯಲ್ಲಿ ಮಣಿಯನ್ನ ಧರಿಸಿ ಪಂದಳ ರಾಜನಿಗೆ ಸಿಕ್ಕಿದ್ದರಿಂದ ಇವರನ್ನ ಮಣಿಕಂಠ ಎಂದು ಕರೆಯಲಾಗುತ್ತದೆ. ವೀಕ್ಷಕರೇ, ಇನ್ನು ಮಣಿಕಂಠನು ಬೆಳೆದು ದೊಡ್ಡವನಾದ ಮೇಲೆ ಕಾಡಿಗೆ ಹೋಗಿ ಮಹಿಷಿಯನ್ನ ಸಂಹರಿಸಿ ತನ್ನ ಅವತಾರ ಉದ್ದೇಶವನ್ನ ಪೂರೈಸಿದನು. ನಂತರ ಶಬರಿಮಲೆಗೆ ತೆರಳಿ ಅಲ್ಲಿ ಮೊದಲೇ ಇದ್ದ ಶಾಸ್ತಾವಿನ ವಿಗ್ರಹದಲ್ಲಿ ಜೀವ ಸಮಾಧಿಯನ್ನ ಹೊಂದುತ್ತಾರೆ. ಈ ಜೀವ ಸಮಾಧಿ ಹೊಂದಿದ ಸ್ಥಳ ಯಾವುದು ಅಂತ ಕೇಳಿದರೆ ಇವತ್ತು ಶಬರಿಮಲೆಯಲ್ಲಿ ನಮಗೆ ಕಾಣಸಿಗುವಂತಹ ಮಣಿಮಂಟಪ. ಹೌದು ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿಯ ಅವತಾರ ಸಮಾಪ್ತಿ ಮಾಡಿದ ಸ್ಥಳ ಹಾಗೂ ಅಯ್ಯಪ್ಪ ಸ್ವಾಮಿ ಜೀವ ಸಮಾಧಿ ಆದಂತಹ ಸ್ಥಳವೇ ಶಬರಿಮಲೆಯಲ್ಲಿ ಇರುವಂತಹ ಮಣಿಮಂಟಪ. ವೀಕ್ಷಕರೇ, ಅಂದರೆ ಶಾಸ್ತಾನಿಂದ ಬಂದ ಮಣಿಕಂಠ ಕಾರ್ಯ ಮುಗಿಸಿ ಮತ್ತೆ ಶಾಸ್ತಾವಿನಲ್ಲಿ ಐಕ್ಯನಾಗುತ್ತಾನೆ. ಇಲ್ಲಿ ಶಾಸ್ತಾ ಎಂದರೆ ಕೆಲವರು ಚಾತನ್ ಎಂದು ಕರೆಯುತ್ತಾರೆ. ಇದು ತಪ್ಪಾಗಿ ತಿಳಿಯುತ್ತಾರೆ. ಆದರೆ ಸಂಸ್ಕೃತದಲ್ಲಿ ಶಾಸ್ತಾ ಎಂದರೆ ಶಿಕ್ಷಕ ಅಥವಾ ದಂಡನಾಯಕ ಎಂಬ ಪದವಿ ಮಲಯಾಳಂನಲ್ಲಿ ಚಾತನ್ ಆಗಿದೆ. ಅಲ್ಲಿರುವುದು ಸಾಕ್ಷಾತ್ ವೈದಿಕ ಶಾಸ್ತಾ ದೇವರೇ ಹೊರತು ಬೇರೇನೂ ಅಲ್ಲ ಅನ್ನುವಂಥದ್ದು ಪಂದಳ ಅರಮನೆಯಲ್ಲಿ ಇರುವಂತಹ ಪ್ರಮುಖ ವಿಚಾರಗಳಿಂದ ನಮಗೆ ತಿಳಿದು ಬರುತ್ತದೆ. ಹಾಗಾಗಿ ಪಂದಳ ರಾಜನು ಅಯ್ಯಪ್ಪ ಸ್ವಾಮಿಯ ಜೀವ ಸಮಾಧಿ ಆದ ನಂತರ ಅವರಿಗೆ ಪಟ್ಟಾಭಿಷೇಕ ಮಾಡುವಂತಹ ಆಸೆ ಇರುತ್ತದೆ. ಹಾಗಾಗಿ ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಂತಹ ಆಭರಣಗಳನ್ನು ತಂದು ಅಲಂಕಾರವನ್ನ ಮಾಡಲಾಗುತ್ತದೆ. ಈಗ ಈ ಎಲ್ಲ ವಿಚಾರಗಳಿಂದ ಹಾಗೂ ಮಲಯಾಳಂನ ಪ್ರಮುಖ ಗ್ರಂಥಗಳ ವಿಚಾರಗಳಿಂದ ಹಾಗೂ ಶಬರಿಮಲೆ ಅಯ್ಯಪ್ಪನಿಗೆ ಸಂಬಂಧಿಸಿದ ಪಂದಳ ಅರಮನೆಯ ವಿಚಾರಗಳಿಂದ ನಮಗೆ ತಿಳಿದು ಬರುವಂಥದ್ದು ಏನು ಅಂತ ಹೇಳಿದರೆ, ಅಯ್ಯಪ್ಪ ಸ್ವಾಮಿಯ ಅವತಾರಕ್ಕೂ ಮೊದಲೇ ಶಬರಿಮಲೆಯಲ್ಲಿ ಒಂದು ಸನ್ನಿಧಾನ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ವೀಕ್ಷಕರೇ, ಹಾಗೂ ಇನ್ನೊಂದು ಕುತೂಹಲಕಾರಿ ವಿಷಯ ಏನಂತ ಹೇಳಿದರೆ, ನಾವು ಫೋಟೋಗಳಲ್ಲಿ ಹಾಗೂ ಸಿನಿಮೆಗಳಲ್ಲಿ ನೋಡಿದ್ದೇವೆ, ಅಯ್ಯಪ್ಪ ಸ್ವಾಮಿ ಹುಲಿಯ ಮೇಲೆ ಕುಳಿತಿರುವುದನ್ನ ನೋಡಿದ್ದೇವೆ. ಹುಲಿಯ ಹಾಲು ತರಲು ಹೋದ ಕಥೆಯನ್ನ ಕೂಡ ಕೇಳಿದ್ದೇವೆ. ಆದರೆ ನೀವು ಶಬರಿಮಲೆಯ ಧ್ವಜಸ್ತಂಭದ ತುದಿಯನ್ನ ಗಮನಿಸಿದರೆ ಅಲ್ಲಿರುವುದು ಹುಲಿಯಲ್ಲ, ಕುದುರೆ ಎಂದು ನಿಮಗೆ ಗೊತ್ತಾಗುತ್ತದೆ. ಕುದುರೆಯನ್ನ ವಾಜಿ ಎಂದು ಕರೆಯುತ್ತಾರೆ. ವೀಕ್ಷಕರೇ, ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಪ್ರಸಿದ್ಧ ಹಾಡುಗಳಲ್ಲಿ ಒಂದಾದ ಅಯ್ಯಪ್ಪ ಸ್ವಾಮಿಯ ಲಾಲಿ ಹಾಡು ಅಂತಲೇ ಕರೆಯುವಂಥದ್ದು ಹರಿವರಾಸನಂ. ಈ ಹಾಡಲ್ಲಿ ಹೇಳಿರುವಂತೆ ಕಳಬ ಕೇಸರಿ ವಾಜಿವಾಹನಂ ಅಂತ ಈ ಹಾಡಲ್ಲಿಯೇ ಹೇಳಲಾಗಿದೆ. ಹಾಗಾಗಿ ಶಾಸ್ತಾವಿನ ನಿಜವಾದ ವಾಹನ ಕುದುರೆ. ಹಾಗಾದರೆ ಹುಲಿಯ ಕಥೆ ಏನು ಎಂದು ನೋಡೋದಾದ್ರೆ, ಇಲ್ಲಿ ಹುಲಿ ಎಂಬುದು ಪ್ರಾಣಿಯಲ್ಲ, ಅದು ನಮ್ಮ ಚಂಚಲವಾದ ಮನಸ್ಸು. ಹುಲಿ ಎಷ್ಟು ಕ್ರೂರಿಯೋ ನಮ್ಮ ಮನಸ್ಸು ಕೂಡ ಅಷ್ಟೇ ನಿಯಂತ್ರಿಸಲು ಕಷ್ಟ. ಅಯ್ಯಪ್ಪ ಹುಲಿಯ ಮೇಲೆ ಸವಾರಿ ಮಾಡಿದರು ಅಂದರೆ ಅವರು ತಮ್ಮ ಮನಸ್ಸನ್ನ ಗೆದ್ದು ಮಹಾಯೋಗಿ ಆಗಿದ್ದರು ಎಂದರ್ಥ. ಹುಲಿ ಹಾಲಿನ ಕತೆ ಒಂದು ರೂಪಕವಷ್ಟೇ. ವೀಕ್ಷಕರೇ, ಶಬರಿಮಲೆಯಲ್ಲಿ ಇರುವಂತಹ ಮತ್ತೊಂದು ವಿಶೇಷವೆಂದರೆ ವಾವರ ಸ್ವಾಮಿ.
ಹಿಂದೂ ದೇವಸ್ಥಾನದ ಯಾತ್ರೆಯಲ್ಲಿ ಮುಸ್ಲಿಂ ಮಸೀದಿಗೆ ಏಕೆ ಸ್ಥಾನ ಎಂದು ನೋಡೋದಾದ್ರೆ ವೀಕ್ಷಕರೇ, ವೇದಗಳ ಕಾಲದ ಶಾಸ್ತಾ ದೇವರಿಗೂ ಬಾಬರನಿಗೂ ಸಂಬಂಧವಿಲ್ಲ. ಆದರೆ ನಂತರ ಬಂದ ಅಯ್ಯಪ್ಪ ಅವತಾರದ ಸಮಯದಲ್ಲಿ ಇಸ್ಲಾಂ ಧರ್ಮವಿತ್ತು. ಬಾಬರ್ ಒಬ್ಬ ಕಾಡ್ಗಳ್ಳನಾಗಿದ್ದ. ನಂತರ ಅಯ್ಯಪ್ಪನ ಯುದ್ಧ ಕೌಶಲ್ಯ ಮತ್ತು ದೈವಿಕ ತತ್ವಕ್ಕೆ ಮಾರು ಹೋಗಿ ಅವರು ಪರಮ ಮಿತ್ರನಾದನು ಎಂದು ಹೇಳಲಾಗುತ್ತದೆ. ಅಯ್ಯಪ್ಪ ಕಾಡಿಗೆ ಹೋಗುವಾಗ ತನ್ನ ಮಿತ್ರ ಬಾಬರನನ್ನ ಎರುಮೆಲೆಯಲ್ಲಿ ನೆಲೆಸಲು ಹೇಳಿದ್ದನು ಎಂದು ಹೇಳಲಾಗುತ್ತದೆ. ಇಂದಿಗೂ ಅಯ್ಯಪ್ಪನ ಭಕ್ತರು ಬಾಬರ ಮಸೀದಿಗೆ ಸುತ್ತು ಬರುವುದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಂಕೇತವಾಗಿದೆ. ವೀಕ್ಷಕರೇ, ಹಾಗೂ ನಾವು ಸಿನಿಮಾಗಳನ್ನ ನೋಡಿಕೊಂಡು ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆಯನ್ನ ಮಾಡಿಕೊಂಡಿದ್ದೇವೆ. ಅದು ಏನಂತ ಹೇಳಿದರೆ ಮಾಳ್ಗೆ ಪುರತಮ್ಮನ ಬಗ್ಗೆ. ಮಹಿಷಿ ಶಾಪ ವಿಮೋಚನೆಗೊಂಡು ಅಯ್ಯಪ್ಪನನ್ನ ಮದುವೆಯಾಗಲು ಕೇಳಿದಾಗ ಅಯ್ಯಪ್ಪ ಕನ್ಯಾಸ್ವಾಮಿಗಳು ಬರೋದು ನಿಂತಾಗ ಮದುವೆ ಆಗುತ್ತೇನೆ ಎಂದು ಹೇಳಿ ಆಕೆಯನ್ನ ಪಕ್ಕದಲ್ಲಿ ಕೂರಿಸಿಕೊಂಡರು ಎಂದು ಕಥೆಗಳು ಹೇಳುತ್ತದೆ. ಹಾಗೂ ಸಿನಿಮಾಗಳಲ್ಲಿ ಕೂಡ ಇದೇ ರೀತಿ ಬಂದಿರುವಂಥದ್ದು. ಇವತ್ತಿಗೂ ಕೂಡ ಅನೇಕರು ಇದೇ ನಿಜವಾದ ಕಥೆ ಎಂದು ನಂಬಿದ್ದಾರೆ. ಆದರೆ ಮಲಯಾಳಂ ಗ್ರಂಥಗಳು ಮತ್ತು ಪಂದಳ ರಾಜಮನೆತನದ ಮಾಹಿತಿಯ ಪ್ರಕಾರ ಇದು ತಪ್ಪು. ಅಯ್ಯಪ್ಪನಿಗಿಂತ ಮೊದಲೇ ಶಬರಿಮಲೆಯಲ್ಲಿ ಮಾಳ್ಗಿ ಪುರತಮ್ಮನ ಸ್ಥಾನವಿತ್ತು. ವೀಕ್ಷಕರೇ, ಆಕೆ ಅಯ್ಯಪ್ಪನ ಪ್ರೇಮಿಯಲ್ಲ. ಆಕೆ ಪಂದಳ ರಾಜವಂಶದ ಕುಲದೇವಿ, ಮಧುರೆ ಮೀನಾಕ್ಷಿಯ ಅವತಾರ, ಭದ್ರಕಾಳಿಯ ಸ್ವರೂಪ. ಅಯ್ಯಪ್ಪ ಆಕೆಯನ್ನ ತಮ್ಮ ತಾಯಿ ಸ್ಥಾನದಲ್ಲಿ ಪೂಜಿಸುತ್ತಿದ್ದರು. ಅದಕ್ಕಾಗಿಯೇ ಆಕೆ ಮಾಳ್ಗೆ ಪುರತಮ್ಮ ಎಂದು ಕರೆಯಲಾಗುತ್ತದೆ. ಮಾಳಿಗೆ ಮೇಲೆ ಇರುವಂತಹ ತಾಯಿ, ಅದಕ್ಕಾಗಿ ಮಾಳ್ಗೆ ಪುರತಮ್ಮ ಎಂದು ಹೆಸರು ಬಂದಿರುವಂಥದ್ದು. ವೀಕ್ಷಕರು, ಈಗ ಶಬರಿಮಲೆಗೆ ಸಂಬಂಧಿಸಿದ ಇನ್ನೊಂದು ವಿಷಯವನ್ನ ನೋಡೋದಾದ್ರೆ ಅದು ಶಬರಿಮಲೆಯ ಪ್ರಸಾದದ ಬಗ್ಗೆ ಇರುವಂತಹದ್ದು. ಹೌದು ವೀಕ್ಷಕರೇ, ಶಬರಿಮಲೆಯ ನಿಜವಾದ ಪ್ರಸಾದ ಯಾವುದು ಅಂತ ಕೇಳಿದರೆ ಶಬರಿಮಲೆಯ ನಿಜವಾದ ಪ್ರಸಾದವೇ ನಾವು ತೆಗೆದುಕೊಂಡು ಹೋಗಿ ಅಯ್ಯಪ್ಪನಿಗೆ ಅಭಿಷೇಕ ಮಾಡಿ ತರುವಂತಹ ತುಪ್ಪ. ಈ ತುಪ್ಪದ ಅಭಿಷೇಕ ಮಾಡಿ ಅದನ್ನು ನಾವು ತೆಗೆದುಕೊಂಡು ಬಂದು ಅದರಿಂದ ನಾವು ಪಾಯಸ ಅಥವಾ ಇನ್ನಿತರೆ ಸಿಹಿ ಪದಾರ್ಥಗಳನ್ನ ಮಾಡಿ ತಿನ್ನುತ್ತೇವೆ. ಇದೇ ಅಯ್ಯಪ್ಪ ಸ್ವಾಮಿಯ ಹಾಗೂ ಶಬರಿಮಲೆಯ ನಿಜವಾದ ಪ್ರಸಾದ. ಅಲ್ಲಿ ಸಿಗುವಂತಹ ಅರಬಣ ಆಗಿರಬಹುದು, ಅಪ್ಪಂ ಆಗಿರಬಹುದು, ಇದು ಶಬರಿಮಲೆಯ ಶಾಸ್ತ್ರದಲ್ಲಿ ಇರುವಂತಹ ಪ್ರಸಾದಗಳು ಅಲ್ಲವೇ ಅಲ್ಲ. ಹಿಂದೆಯಲ್ಲಿ ಪಳನೀಯತ ನವಪಾಷಾಣದ ಔಷಧಿಯ ಗುಣವಿರುವಂತಹ ಒಂದು ವಿಗ್ರಹವಿತ್ತು. ತುಪ್ಪ ಅದಕ್ಕೆ ತಾಗಿ ಔಷಧವಾಗುತ್ತಿತ್ತು. ಆದರೆ ಈಗ ಶಬರಿಮಲೆಯಲ್ಲಿ ಇರುವಂತಹ ವಿಗ್ರಹ ಪರಶುರಾಮರು ಪ್ರತಿಷ್ಠಾಪಿಸಿದಂತಹ ಔಷಧಿಯ ಗುಣವಿರುವಂತಹ ವಿಗ್ರಹ ಅಲ್ಲ. ವೀಕ್ಷಕರೇ, 1950ರಲ್ಲಿ ಶಬರಿಮಲೆಯಲ್ಲಿ ಒಂದು ಬೆಂಕಿ ಅವಘಡ ಸಂಭವಿಸುತ್ತದೆ. ಆ ಬೆಂಕಿ ಅವಘಡದಲ್ಲಿ ಶಬರಿಮಲೆ ಅಯ್ಯಪ್ಪನ ವಿಗ್ರಹಕ್ಕೆ ಹಾನಿಯಾಗುತ್ತದೆ. ನಂತರ 1951ರ ಮೇ 18ರಂದು ಅಯ್ಯಪ್ಪ ಸ್ವಾಮಿಯ ಪಂಚಲೋಹದ ವಿಗ್ರಹವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಶಬರಿಮಲೆಯಲ್ಲಿ. ಈಗ ಇರುವಂತಹ ವಿಗ್ರಹ ಪಂಚಲೋಹದ ವಿಗ್ರಹ. ಶಬರಿಮಲೆಯಲ್ಲಿ ಪ್ರಾರಂಭದಲ್ಲಿ ಇದ್ದಂತಹ ವಿಗ್ರಹ ಅದು ಔಷಧಿಯ ಗುಣವಿದ್ದಂತಹ ಪರಶುರಾಮರು ಪ್ರತಿಷ್ಠಾಪಿಸಿದಂತಹ ವಿಗ್ರಹವಾಗಿತ್ತು. ವೀಕ್ಷಕರೇ, ಶಬರಿಮಲೆಯಲ್ಲಿ ಬೆಂಕಿ ಅವಘಡಗಳಿಗೆ ಕಾರಣ ಏನು ಹಾಗೂ ಇದರ ಹಿಂದಿರುವ ಸತ್ಯಗಳು ಏನು ಅನ್ನೋದನ್ನ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳುತ್ತೇವೆ. ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಅಂತಿಮವಾಗಿ ಇರುವಂತಹ ವಿಚಾರ, ಇದು ಶಬರಿಮಲೆಯ ಮಕರ ಜ್ಯೋತಿಯ ಪವಾಡ. ವೀಕ್ಷಕರೇ, ಇದನ್ನ ಮುಚ್ಚಿಡುವ ಅಗತ್ಯವಿಲ್ಲ. ಮಕರ ಜ್ಯೋತಿ ಮಕರ ನಕ್ಷತ್ರ ಆಕಾಶದಲ್ಲಿ ಕಾಣಿಸುತ್ತದೆ. ಆದರೆ ಮಕರ ವಿಳಕ್ಕು ಪುನಂಬಲ ಮೇಡಿನಲ್ಲಿ, ಅಂದರೆ ಶಬರಿಮಲೆಯಲ್ಲಿ ಇರುವಂತಹ ಪುನಂಬಲ ಬೆಟ್ಟದಲ್ಲಿ ಮನುಷ್ಯರು ಹಚ್ಚುವ ದೀಪ ಎಂದು ಹೇಳುತ್ತಾರೆ. ವೀಕ್ಷಕರೇ, ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಶಬರಿಮಲೆಯ ಪುನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿಯನ್ನ ಮನುಷ್ಯರು ಹಚ್ಚುವುದಾದರೆ ಇದನ್ನ ಯಾಕೆ ಹಚ್ಚುತ್ತಾರೆ ಎಂದು ನಾವು ನೋಡೋದಾದ್ರೆ ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿ ಮಣಿಮಂಟಪದಲ್ಲಿ ಜ್ಯೋತಿ ಸ್ವರೂಪನಾಗಿ ಶಾಸ್ತಾವಿನಲ್ಲಿ ಲೀನವಾದಾಗ ಆ ದಿನವೇ ಮಕರ ಸಂಕ್ರಾಂತಿಯಾಗಿತ್ತು. ಆ ಪವಿತ್ರ ಘಟನೆಯನ್ನ ಜಗತ್ತಿಗೆ ಸಾರಲು ಅದರ ಸಂಕೇತವಾಗಿ ಆ ದೀಪವನ್ನ ಬೆಳಗಿಸಲಾಗುತ್ತದೆ. ಈ ದೀಪವನ್ನ ಮನುಷ್ಯರೇ ಹಚ್ಚಿದರೂ ಅದನ್ನ ಕಂಡಾಗ ಲಕ್ಷಾಂತರ ಭಕ್ತರಲ್ಲಿ ಉಂಟಾಗುವ ಭಕ್ತಿಯೇ ನಿಜವಾದ ಶಕ್ತಿ. ಅದು ಪರಮಾತ್ಮನ ಶಕ್ತಿ, ಭಗವಂತ ಅಯ್ಯಪ್ಪನ ಶಕ್ತಿ. ಹಿಂದೆ ಈ ಜ್ಯೋತಿಯನ್ನ ಪುನಂಬಲ ಬೆಟ್ಟದಲ್ಲಿ ಆದಿವಾಸಿಗಳು ಹಚ್ಚುತ್ತಾರೆ ಎಂದು ಹೇಳಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಈ ಒಂದು ಜ್ಯೋತಿಯನ್ನ ಶಬರಿಮಲೆಯ ಆಡಳಿತ ಮಂಡಳಿ ಹಚ್ಚುತ್ತದೆ ಎಂದು ಆಡಳಿತ ಮಂಡಳಿಯೇ ಈಗ ಸ್ಪಷ್ಟೀಕರಣವನ್ನ ನೀಡಿತ್ತು. ವೀಕ್ಷಕರೇ, ಇನ್ನು ಶಬರಿಮಲೆಯ ಪವಿತ್ರ 18 ಮೆಟ್ಟಿಲುಗಳ ಮಹತ್ವವನ್ನ ನಾವು ನೋಡೋದಾದ್ರೆ ಇದನ್ನ ಭೂತನಾಥ ಉಪಾಖ್ಯಾನಂನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಮನುಷ್ಯನ 18 ಗುಣಗಳು, ಕಾಮ ಕ್ರೋಧ ಇಂದ್ರಿಯಗಳು ಸೂಚಿಸುತ್ತದೆ ಈ 18 ಮೆಟ್ಟಿಲುಗಳು ಎಂದು ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಇರುವಂತದ್ದು.
ವೀಕ್ಷಕರೇ, ಅದಕ್ಕಾಗಿಯೇ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ತೊಟ್ಟು ವ್ರತವನ್ನಾಚರಿಸಿ 18 ಗುಣಗಳನ್ನು ದಾಟಿ 18 ಮೆಟ್ಟಿಲನ್ನು ಹತ್ತಿ ಧರ್ಮಸ್ಥಾನ ದರ್ಶನವನ್ನ ಪಡೆಯುವುದೇ ಒಂದು ಪುಣ್ಯದ ಕಾರ್ಯ. ಇದೇ ಮೋಕ್ಷ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ನಾವು ತರುವ ಇರುಮುಡಿಯಲ್ಲಿರುವ ತೆಂಗಿನಕಾಯಿ ನಮ್ಮ ಶರೀರ, ಅದರ ಒಳಗಿರುವ ತುಪ್ಪ ನಮ್ಮ ಆತ್ಮ. ಆ ತುಪ್ಪವನ್ನ ದೇವರಿಗೆ ಅರ್ಪಿಸಿ ತತ್ವಮಶಿ ಅಂದರೆ ಶಬರಿಮಲೆಯ ಸನ್ನಿಧಾನದ ಮುಂಭಾಗದಲ್ಲಿ ಒಂದು ಬೋರ್ಡ್ ಬರೆಯಲಾಗಿದೆ. ಆ ಬೋರ್ಡ್ ಅಲ್ಲಿ ಇರುವಂತದ್ದು ತತ್ವಮಶಿ ಎಂದು, ಅಂದರೆ ಆ ದೇವರು ನೀನೇ ಆಗಿದ್ದೀಯ, ದೇವರು ನಿನ್ನಲ್ಲಿಯೇ ಇದ್ದಾನೆ ಎಂದು ಸಾರುತ್ತದೆ ಎಂಬ ಸತ್ಯವನ್ನ ಅರಿತರೆ ನಮ್ಮ ಯಾತ್ರೆ ಸಾರ್ಥಕವಾಗುತ್ತದೆ. ಈ ಎಲ್ಲ ಸತ್ಯಗಳು ಸಮಾಜಕ್ಕೆ ತಿಳಿಯಬೇಕು. ಕುರುಡು ನಂಬಿಕೆಗಳಿಗಿಂತ ತಿಳಿದು ಮಾಡುವ ಭಕ್ತಿಯೇ ಶ್ರೇಷ್ಠ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ತೆ ವೀಕ್ಷಕರೇ, ಧನ್ಯವಾದಗಳು.